श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् सुमनसो मुकुन्दम् ध्यायामा वहतमहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वन्दे विजयदम् हरिम् करोतु मम कल्याणम् हरिर्हयमुखाभितः गुरुश्च मध्वनामावि वरदोऽस्तु निरन्तरम् वाणिते करवण्यम्ब चरणो हृदि सर्वदा मद्वाक्यसरणीं भूयात् श्रीमदाचार्यभावग समाश्रयेत् गुरुम् भक्त्या महाविश्वासपूर्वकम् निक्षिपेत् सर्वभारांश्च गुरो ಶ್ರೀಪಾದಪಂಕಜೇ. ಪದ್ಮಪುರಾಣದಲ್ಲಿ ಬರುವಂತಹ ಅತ್ಯದ್ಭುತವಾದ ಅನೇಕ ಕಥೆಗಳನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಅತಿಥಿಗಳ ಸೇವೆಯನ್ನ ಮಾಡುವಂತಹ ಆ ಅತಿಥಿಗಳ ಸೇವೆಯಿಂದ ಬರುವಂತಹ ಅತ್ಯದ್ಭುತವಾದ ಪುಣ್ಯದ ರಾಶಿಯ ಬಗ್ಗೆ ಒಂದು ಆಖ್ಯಾನವನ್ನು ತಿಳಿಸ್ತಾರೆ ಪದ್ಮಪುರಾಣದಲ್ಲಿ. ಕಣ್ವ ಋಷಿಗಳ ಮಗಳಾಗಿರುವಂತಹ ಬಾಲಾವತಿ ತನ್ನ ತಂದೆಯಾಗಿರುವಂತಹ ಆ ತಂದೆಯ ಮನೆಯಲ್ಲಿದ್ದಾಗ ಪ್ರತಿನಿತ್ಯ ಅತಿಥಿಗಳಿಗೆ ಅನೇಕ ಜನ ಅತಿಥಿಗಳು, ಮನೆ ಅಂತಂದ ಮೇಲೆ ಅತಿಥಿಗಳು ಬರ್ತಾ ಇರ್ತಾರೆ. ಮಹರ್ಷಿಗಳ ಸೇವೆ, ಅತಿಥಿಗಳ ಸೇವೆ, ಅದರ ಮಹತ್ವವನ್ನ ತಿಳಿಸುವಂತಹ ಸಂದರ್ಭ, ಅದರ ಪುಣ್ಯದ ಪ್ರಭಾವ ಎಷ್ಟಿದೆ ಅಂತ ಹೇಳಿ ಮಗಳಿಗೆ ತಿಳಿಸಿ ಹೇಳಿ ಬಂದಂತಹ ಅತಿಥಿಗಳ ಸೇವೆಯನ್ನ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಅಂತ ಬೋಧನೆ ಮಾಡಿದ್ರು. ಅಂದ್ರೆ ಮನೆಗೆ ಬಂದಂತಹ ಜ್ಞಾನಿಗಳ ಸೇವೆಯನ್ನ ಮಾಡುವಂಥದ್ದು, ಅತಿಥಿಗಳ ಸೇವೆಯನ್ನ ಮಾಡುವಂಥದ್ದು ಬಹಳ ವಿಶೇಷವಾದ ಫಲವನ್ನ ಕೊಡ್ತದೆ. ಅದಕ್ಕೆ ಉದಾಹರಣೆಯನ್ನ ಹೇಳ್ತಾ ಇದ್ದಾರೆ. ತಮ್ಮ ಆಶ್ರಮಕ್ಕೆ ಬಂದಂತಹ ಅತಿಥಿ ಅಭ್ಯಾಗತರನ್ನ ಪ್ರೀತಿಯಿಂದ ಅವರನ್ನ ಸ್ವಾಗತ ಮಾಡುವಂಥದ್ದು, ಬಂದ ಮೇಲೆ ಅವರಿಗೆ ಆಸನವನ್ನು ಕೊಡುವಂಥದ್ದು, ಅರ್ಘ್ಯಪಾದ್ಯಾದಿಗಳನ್ನ ಕೊಡುವಂಥದ್ದು, ಇವೆಲ್ಲವನ್ನ ಅವರಿಗೆ ಬೇಕಾಗಿರುವಂತಹ ತಿನಿಸುಗಳನ್ನ ಕೊಡುವಂಥದ್ದು, ಅವನ್ನೆಲ್ಲ ಅವರಿಗೆ ಊಟಕ್ಕೆ ಹಾಕುವಂಥದ್ದು, ವಸ್ತ್ರವನ್ನ ಕೊಡುವಂಥದ್ದು, ಸ್ನಾನಕ್ಕೆ ಅಣಿ ಮಾಡಿ ಕೊಡುವಂಥದ್ದು, ನಾನಾ ವಿಧವಾದ ಶುಶ್ರೂಷೆಯನ್ನ ಒಳ್ಳೆ ಭಕ್ತಿಭಾವದಿಂದ ಅವಳು ಮಾಡ್ತಾ ಇದ್ದಾಳೆ. ಆ ಅತಿಥಿ ಸೇವಾ ಪುಣ್ಯದ ಒಂದು ಫಲ ಅತ್ಯದ್ಭುತವಾಗಿರುವಂಥದ್ದು. ಸ್ವಲ್ಪ ದೊಡ್ಡವಳಾದ ಮೇಲೆ ಕಣ್ವ ಮುನಿಗಳು ಅವಳಿಗೆ ಯೋಗ್ಯನಾದ ವರನನ್ನ ಶೋಧನೆ ಮಾಡ್ತಾ ಇದ್ದಾರೆ. ಅನುರೂಪವಾದ ವರ ಸಿಗೋದೇ ಕಠಿಣ ಆಗಿಬಿಡ್ತು. ತಪಸ್ಸು ಕಾರ್ಯಗಳಿಗೆ ಆತಂಕ ಆಗಬಾರದು. ಇದನ್ನು ಮನಸ್ಸಿನಲ್ಲಿ ತಿಳಿದು ವಿವೇಕದಿಂದ, ಅಂದ್ರೆ ತಂದೆಗೆ ತೊಂದರೆ ಆಗಬಾರದು ಅಂತ ಹೇಳಿ ಬಾಲಾವತಿ ಏನಿದ್ದಾಳಲ್ಲ, ತಾನೇ ಸೂರ್ಯನನ್ನ ಕುರಿತು ತಪಸ್ಸನ್ನ ಮಾಡ್ತಾ ಇದ್ದಾಳೆ. ಯೋಗ್ಯನಾದ ಬ್ರಹ್ಮಜ್ಞಾನಿಯಾಗಿರುವಂತಹ ಒಳ್ಳೆಯ ಪತಿ ನನಗೆ ದೊರಕಬೇಕು ಅಂತ ಹೇಳಿ ನಿತ್ಯದಲ್ಲಿ ಆ ಸೂರ್ಯನಾರಾಯಣನನ್ನ ಕುರಿತು ತಪಸ್ಸು ಮಾಡ್ತಾ ಇದ್ದಾಳೆ, ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಇವಳ ಉಗ್ರವಾದ ತಪಸ್ಸಿನಿಂದ ಸಂತುಷ್ಟನಾಗಿರುವಂತಹ ಸವಿತೃ ದೇವತೆ, ಸವಿತೃನಾಮಕನಾಗಿರುವಂತಹ ದೇವ ಒಳ್ಳೆಯ, ಅಂದ್ರೆ ಪರೀಕ್ಷೆ ಮಾಡೋದು ಹೆಂಗ್ ನೋಡ್ರಿ, ದೇವತೆಗಳು ಹೆಂಗ್ ಪರೀಕ್ಷೆ ಮಾಡ್ತಾರೆ, ಒಳ್ಳೆಯ ಅತಿಥಿ ರೂಪದಲ್ಲಿ ವೇಷದಲ್ಲಿ ಆ ಬಾಲಾವತಿಯನ್ನ ಪರೀಕ್ಷೆ ಮಾಡಬೇಕು ಅಂತ ಆ ಕಣ್ವ ಋಷಿಗಳ ಆಶ್ರಮಕ್ಕೆ ಬಂದಿದ್ದಾರೆ. ಕಣ್ವ ಮುನಿಗಳು ಪಾಪ ಮಗಳಿಗೆ ವರನನ್ನ ಹುಡುಕ್ಲಿಕ್ಕೋಸ್ಕರವಾಗಿ ಹೊರಗೆ ಹೋಗಿದ್ದಾರೆ. ಮನೆಯಲ್ಲಿ ಯಾರು ಇಲ್ಲ, ಇವಳಷ್ಟೇ ಇರುವಂಥದ್ದು. ಆ ಅತಿಥಿಗಳು ಬಂದಿದ್ದಾರೆ. ಅತ್ಯಾದರದಿಂದ ಒಳಗೆ ಬರಮಾಡಿಕೊಂಡ್ಲು. ನಾನೀಗ ಹೇಳ ಹಾಗೆ ಅರ್ಘ್ಯಪಾದ್ಯಾದಿಗಳಿಂದ ಪೂಜನೆ ಮಾಡಿದ್ದಾಳೆ. ಆಸನ ಕೊಟ್ಲು ಅವ್ರಿಗೆ ಕುತ್ಕೊಳ್ಳಿಕ್ಕೆ. ಬಂದಿರೋದು ಸೂರ್ಯ, ಸಾಮಾನ್ಯ ದೇವತೆ ಅಲ್ಲ, ಅತಿಥಿಗಳ ರೂಪದಲ್ಲಿ ಬಂದಿದ್ದಾರೆ. ಮನೆಯಲ್ಲಿ ಆಹಾರ ಪದಾರ್ಥ ಕೊಡಬೇಕು, ಆಹಾರ ಪದಾರ್ಥ ಇರಲಿಲ್ಲ. ಏನ್ ಮಾಡಬೇಕು ಅಂತ ಚಿಂತಾಕ್ರಾಂತಳಾಗಿದ್ದಾಳೆ. ಇದನ್ನ ತಿಳಿದಿರುವಂತಹ ಅತಿಥಿ ತನ್ನಲ್ಲಿರುವಂತಹ ಕೆಲವು ಬೋರೆ ಹಣ್ಣುಗಳನ್ನ ಕೊಟ್ಟು ಇವುಗಳನ್ನ ಚೆನ್ನಾಗಿ ಕುದಿಸಿ ಅದನ್ನೇ ಹಾಕು ಅಂತ ಹೇಳಿದಾಗ ಆಗ್ಲಿ ಅಂತ ಹೇಳಿ ಪಾತ್ರೆಯಲ್ಲಿ ಇಟ್ಟು ಆ ಕುದಿಸ್ತಾ ಇದ್ದಾಳೆ ಒಲೆ ಮೇಲೆ. ಎಷ್ಟೊತ್ತಾದ್ರೂ ಆ ಪಾತ್ರೆಯಲ್ಲಿರುವಂತಹ ಮಣ್ಣಿನ ಪಾತ್ರೆಗಳು ಆಗಿನ ಕಾಲದಲ್ಲೆಲ್ಲ ಪಾತ್ರೆಯಲ್ಲಿ ಬೇಯಿಸ್ತಾಳ ಪಾಪ. ಎಷ್ಟೊತ್ತಾದ್ರೂ ಆ ಫಲಗಳು ಬೇಯ್ತಾನೇ ಇಲ್ಲ.
ಮನೆಯಲ್ಲಿದ್ದಂತಹ ಸೌದೆ ಉರುವಲು ಎಲ್ಲ ತೀರಿ ಹೋಗಿದೆ. ಆದ್ರೂ ಸಹಿತ ಆ ಫಲಗಳು ಏನು ಅದು ಮೆತ್ತಗಾಗ್ತಾ ಇಲ್ಲ, ಬೇಯ್ತಾನೇ ಇಲ್ಲ. ಫಲಗಳನ್ನ ಇನ್ನು ಕುದಿಯದೆ ಕಬ್ಬಿಣದ ಕಡಲೆಯಂತಿದ್ದಾವೆ, ಅಷ್ಟು ಗಟ್ಟಿಯಾಗಿದ್ದಾವಂತೆ. ಮತ್ತೇನ್ ಮಾಡ್ಬೇಕೀಗ? ಆ ಬಂದಿರುವಂತಹ ಅತಿಥಿಗೆ ಊಟಕ್ಕೆ ಹಾಕಬೇಕಲ್ಲ, ಏನ್ ಮಾಡಬೇಕು? ಮನೆಯಲ್ಲಿರುವಂತಹ ಕಟ್ಟಿಗೆ ಖಾಲಿಯಾಗಿ ಹೋಗಿದೆ. ಹೊರಗೆ ಆ ಅತಿಥಿ ಹಸಿದು ಕೂತಿದ್ದಾನೆ ಪಾಪ. ಆಗ ಬಾಲಾವತಿ ಇದ್ದಾಳಲ್ಲ, ಕೊನೆಗೆ ತನ್ನ ಕಾಲುಗಳನ್ನೇ, ನೋಡ್ರಿ ಎಂತಹ ಭಕ್ತಿ, ಪರಮ ಭಕ್ತಿ ಅವಳಲ್ಲಿತ್ತು, ಶಕ್ತಿ ಎಷ್ಟಿತ್ತು, ಭಕ್ತಿಯ ಶಕ್ತಿ. ತನ್ನ ಕಾಲುಗಳನ್ನೇ ಉರಿಯುವ ಆ ಒಲೆಯಲ್ಲಿ ಇಟ್ಟು ಬೋರೆ ಹಣ್ಣುಗಳನ್ನ ಬೇಯಿಸ್ತಾ ಇದ್ದಾಳೆ. ತೊಗಲು ಮಾಂಸ ಸುಟ್ಟು ವಾಸನೆ ಬಡೆದು ಆ ಮೊಗಸಾಲೆಗೆ ಕುಳಿತಿರುವಂತಹ ಅತಿಥಿ ಒಳಗೆ ಬಂದು ಧಾವಿಸಿ ನೋಡ್ತಾ ಇದ್ದಾರೆ. ಏನಿದು ವಾಸನೆ ಹಿಂಗ್ ಬರ್ತಾ ಇದ್ದಲ್ಲ ಅಂತ ಬಂದು ನೋಡ್ತಾಳೆ. ಬಾಲಾವತಿಯ ಕಾಲು ಸುಟ್ಟು ಹೋಗಿರುವಂಥದ್ದು. ಆದರೂ ಅವಳು ಅತಿಥಿಗಳಿಗೆ ಕ್ಷಮಿಸಬೇಕು. ನೋಡ್ರಿ, ಇಷ್ಟೆಲ್ಲ ಮಾಡಿದ್ರೂ ಪಾಪ ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಕಾಲು ಸುಟ್ಟು ಹೋಗಿದೆ, ದಯವಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ರಿ, ನಾನು ಫಲ ಬೇಯ್ತಾ ಇದೆ ಹಣ್ಣು, ಅದನ್ನ ತಂದು ನಿಮಗೆ ಬಡಿಸ್ತೀನಿ. ಈ ಬಾರಿ ಕಾಯಿಗಳೇನೋ ಬಹಳ ಬೆಂದಿದ್ದಾವೆ. ಆ ಪಾಪ ಎದ್ದು ಬರಬೇಕು ಅಂತಂದ್ರೆ, ಬಡಿಸಬೇಕು ಅಂದ್ರೆ ಪಾಪ ಕಾಲೇ ಇಲ್ಲ, ಕಾಲು ಹೋಗ್ಬಿಟ್ಟಿದೆ. ನೋಡ್ರಿ ಎಂತೆಂತ ಭಕ್ತರಿದ್ದಾರೆ, ಕಾಲೇ ಇಲ್ಲ ಪಾಪ, ಹೇಗ್ ಬಡಿಸ್ಬೇಕು? ಸುಟ್ಟು ಕರಕಲಾಗಿ ಹೋಗಿದ್ದಾವೆ ಕಾಲುಗಳೆರಡು. ಆ ಸಂದರ್ಭದಲ್ಲಿ ಅವಳು ಅಲ್ಲಿಯೇ ಉರಿಯ ಒಲೆಯ ಮೇಲೆ ಬಿದ್ದು ಬಿಟ್ಟುಬಿಟ್ಟಿದ್ದಾಳೆ. ಕುದಿಸುವ ಒಂದು ಆ ಸಂದರ್ಭದಲ್ಲಿ ತಕ್ಷಣದಲ್ಲಿ ಇನ್ನೇನು ಬಡಿಸಬೇಕು ಅಂತ ಪಾಪ ಹೇಳ್ತಾ ಇದ್ದಾಳೆ, ಆ ಒಲೆ ಮೇಲೆ ಬಿದ್ದುಬಿಟ್ಟು ತಕ್ಷಣ ಅತಿಥಿ ರೂಪದಲ್ಲಿರುವಂತಹ ಸೂರ್ಯ ಅವಳನ್ನ ಎತ್ತಿದ್ದಾನೆ. ತಕ್ಷಣ ಕಾಲು ಬಂದಿದೆ. ಸೂರ್ಯ ಕೈ ಇಟ್ರೆ ಇನ್ನೇನ್ ಕೇಳ್ಬೇಕೇನ್ರಿ, ಸೂರ್ಯ ದೇವ ತಕ್ಷಣ ಅವಳಿಗೆ ಕಾಲು ಮೊದಲಿನಂತೆ ಬರುವಂತೆ ಮಾಡಿದ್ದಾನೆ ಮತ್ತು ಅವಳಿಗೆ ತನ್ನ ನಿಜರೂಪದ ದರ್ಶನ ಮಾಡಿಸಿದ್ದಾನೆ. ನಿನ್ನ ಅತಿಥಿ ಸೇವಾ ಪರಾಯಣತೆ ಏನಿದೆ ಅಲ್ಲ, ಅದನ್ನ ನೋಡಿ ನನಗೆ ಬಹಳ ಸಂತೋಷ ಆಗ್ಬಿಟ್ಟಿದೆ. ಏನ್ ಬೇಕು ಕೇಳು, ಯಾಕಿಷ್ಟೊಂದು ಘನಘೋರವಾಗಿ ತಪಸ್ ಮಾಡ್ತಾ ಇದ್ದೀಯಾ, ನಿನಗೇನು ಬೇಕು ಕೇಳು ಅಂತ ಹೇಳಿದಾಗ ಸೂರ್ಯನಿಗೆ ಸಾಷ್ಟಾಂಗ ಭಕ್ತಿಯಿಂದ ನಮಸ್ಕಾರವನ್ನ ಮಾಡಿದ್ದಾಳೆ. ನಮಸ್ಕಾರವನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡ್ತಾಳಂತೆ. ನನಗೆ ನನ್ನ ತಂದೆ ವರನನ್ನ ಹುಡುಕಲಿಕ್ಕೆ ಹೊರಟಿದ್ದಾರೆ, ಅದಕ್ಕೆ ಒಳ್ಳೆಯ ವರ ನನಗೆ ಸಿಗೋ ಹಾಗೆ ನೀವು ಆಶೀರ್ವಾದವನ್ನ ಮಾಡಬೇಕು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾಳೆ. ಸವಿತೃನಾಮಕನಾಗಿರುವಂತಹ ಸೂರ್ಯ ಅವಳಿಗೆ ಪ್ರಸನ್ನನಾಗಿ ಆಶೀರ್ವಾದವನ್ನ ಮಾಡಿದ್ದಾನೆ. ಅವಶ್ಯವಾಗಿ ಆಗ್ಲಿ ನಿಂಗೆ ಒಳ್ಳೆ ವರ ಸಿಗ್ತಾನೆ, ಜ್ಞಾನಿಯಾಗಿರುವಂಥವನು ಅಂತ ಅನುಗ್ರಹ ಮಾಡಿದ್ದಾನೆ. ಸೂರ್ಯನಾರಾಯಣನ ಅನುಗ್ರಹ ಕೇಳಬೇಕಾ? ಬಾಲಾವತಿಗೆ ಪರಬ್ರಹ್ಮನ ಸಾಕ್ಷಾತ್ಕಾರವನ್ನ ಪಡೆದು ಬ್ರಹ್ಮ ಋಷಿಗಳಲ್ಲಿ ಮಾನ್ಯತೆ ಪಡೆದಂತಹ ಬ್ರಹ್ಮವೇದಿ ಅನ್ನುವಂತಹ ಒಳ್ಳೆಯ ವರ ಅವನಿಗೆ ಸಿಕ್ಕಿರುವಂಥದ್ದು. ಬ್ರಹ್ಮವೇದಿ ಬಾಲಾವತಿ ದಂಪತಿಗಳು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ. ಸೂರ್ಯಾಂತರ್ಗತನಾಗಿರುವಂತಹ ನಾರಾಯಣನನ್ನ ಸೇವೆ ಮಾಡಿದ್ದಾರೆ. ಆ ಜನ್ಮವನ್ನ ಸಾರ್ಥಕ ಮಾಡಿಕೊಂಡಿದ್ದಾರೆ. ಆ ಸ್ಥಾನ ಏನಿದೆ ಅಲ್ಲ, ಇವತ್ತಿಗೂ ಅದು ಬಾಲಾಪ ಅಂತ ಹೇಳಿ ಪ್ರಖ್ಯಾತವಾಗಿರುವಂಥದ್ದು. ಕುಂತಿಯಾಗಿರಬಹುದು, ಬಾಲಾವತಿಯಾಗಿರಬಹುದು, ಅನೇಕ ಮಹಿಳೆಯರು ಒಳ್ಳೆಯ ಅತಿಥಿಗಳ ಸೇವೆಯನ್ನ ಮಾಡಿ ಭಗವಂತನ ಅನುಗ್ರಹವನ್ನ ಪಡೆದದ್ದನ್ನ ನಾವು ಪುರಾಣಗಳಲ್ಲಿ ಕಾಣ್ತಾ ಇದ್ದೀವಿ. ಒಳ್ಳೆಯ ಸಂತಾನ, ಒಳ್ಳೆಯ ಸಂಪತ್ತು, ಒಳ್ಳೆಯ ವಿವಾಹ, ಯೋಗ್ಯನಾಗಿರುವಂತಹ ಪತಿ, ಅದು ದೊರಕಿರೋದೇ ಅತಿಥಿಗಳ ಸೇವೆಯಿಂದ. ಈ ಕಥೆಯಲ್ಲಿ ನಾವು ನೋಡಿದ್ದೀವಿ, ಸೂರ್ಯ ಅತಿಥಿ ರೂಪದಲ್ಲಿ ಬಂದಿದ್ದಾನೆ. ಹಂಗೆ ಯಾವಾಗ ಯಾವ ಜ್ಞಾನಿಗಳು, ಯಾವ ಋಷಿಗಳು, ಯಾವ ದೇವತೆಗಳು ನಮ್ಮನೆಗೆ ಬರ್ತಾರೋ ಗೊತ್ತಿಲ್ಲ. ನಮ್ಮಲ್ಲಿ ಭಕ್ತಿ ಬೇಕು, ಶ್ರದ್ಧೆ ಬೇಕು, ವಿರಕ್ತಿ ಬೇಕು, ಜ್ಞಾನ ಬೇಕು. ಹಾಗಿದ್ದಾಗ ಭಗವಂತ ನಮ್ಮಲ್ಲಿ ಬಂದು ಅನುಗ್ರಹವನ್ನ ಮಾಡ್ತಾನೆ. ಇದು ಪದ್ಮಪುರಾಣದಲ್ಲಿ ಬಂದಿರುವಂತಹ ಅತ್ಯದ್ಭುತವಾದ ಅತಿಥಿಗಳ ಸೇವೆಯನ್ನ ಕೊಂಡಾಡುವಂತಹ ಮಹಿಮೆಯನ್ನ, ಪುಣ್ಯವನ್ನ ಹೇಳುವಂತಹ ಅತ್ಯದ್ಭುತವಾದ ಕಥೆ.